ವೀಸಾ ಸಂದರ್ಶನದಲ್ಲಿ ಸುದೀರ್ಘ ಮಾತು. ಆಫೀಸರ್ಸ್ ಮೂಡ್ ಮೇಲೆ ಎಲ್ಲ ಡಿಪೆಂಡ್. ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶಂಕಮ್ಮ ಹೆತ್ತು. ಅಮೆರಿಕದ ವೀಸಾ ಅಂದ್ರೆ ಸಾಕು, ಎಂಥವರಿಗೂ ಒಂದು ಕ್ಷಣ ಎದೆ ಬಡಿತ ಹೆಚ್ಚಾಗುತ್ತೆ. ಎಷ್ಟೇ ತಯಾರಿ ನಡೆಸಿದ್ರು ಆ ಕೌಂಟರ್ ಮುಂದೆ ನಿಂತಾಗ ವೀಸಾ ಆಫೀಸರ್ಸ್ ಕೇಳುವ ಪ್ರಶ್ನೆಗಳಿಗೆ ಏನು ಉತ್ತರಿಸಬೇಕು, ಏನು ಹೇಳಬೇಕು, ಏನನ್ನ ಹೇಳಬಾರದು ಅನ್ನೋ ಗೊಂದಲ ಶುರುವಾಗುತ್ತೆ. ಅದರ ಬಗ್ಗೆ ಆತಂಕ ಇದ್ದೇ ಇರುತ್ತೆ. ಆದರೆ ಇತ್ತೀಚೆಗೆ ದೆಹಲಿಯ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ ಒಬ್ಬರಿಗೆ ನವದೆಹಲಿಯ ಯುಎಸ್ ರಾಯಭಾರ ಕಚೇರಿಯಲ್ಲಿ ಎದುರಾದ ಅನುಭವ ಮಾತ್ರ ತುಂಬಾ ಭಿನ್ನ, ಹಾಗೆ ಇನ್ಸ್ಪೈರಿಂಗ್. ಕೇವಲ 3-4 ಪ್ರಶ್ನೆಗಳಲ್ಲಿ ಮುಗಿಯುವ ಸಂದರ್ಶನದ ಬದಲಾಗಿ ಇಲ್ಲಿ ದೀರ್ಘ ಚರ್ಚೆ ನಡೆಯಿತು. ಭಾಷೆಯ ಗೊಂದಲ, ಸಬಾಟಿಕಲ್ ಎಂಬ ಪದ ಬಳಕೆ ಮತ್ತು ಆಫೀಸರ್ಸ್ ನೀಡಿದ ಒಂದು ಕಾಂಪ್ಲಿಮೆಂಟ್, ಇದೆಲ್ಲದರ ಬಗ್ಗೆ ಇನ್ನಷ್ಟು ವಿವರ ಈ ವಿಡಿಯೋದಲ್ಲಿದೆ. ನೀವು ಕೂಡ ವೀಸಾಗೆ ಅಪ್ಲೈ ಮಾಡ್ತಿದ್ರೆ ಈ ವಿಡಿಯೋ ನಿಮಗೆ ಒಂದಿಷ್ಟು ಉಪಯುಕ್ತ ಮಾಹಿತಿಯನ್ನ ತಲುಪಿಸುತ್ತೆ. ಮೊದಲ ಮಾತಲ್ಲಿ ಭಾಷೆಯ ಬಗ್ಗೆ ಪ್ರಶ್ನೆ. F2 ಇದ್ರೂ ಪ್ರವಾಸಿ ವೀಸಾಗೆ ಅಪ್ಲೈ. ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ ಪ್ರೊಫೆಷನ್ ನಲ್ಲಿರೋ ವ್ಯಕ್ತಿಯು ಯುಎಸ್ ನ ಪ್ರವಾಸಿ ವೀಸಾಗೆ ಅಪ್ಲೈ ಮಾಡಿ ಅದರ ಇಂಟರ್ವ್ಯೂಗೆ ಹೋದಾಗ ಆಗಿರೋ ಅನುಭವಗಳನ್ನ ರೆಡಿಟ್ ನಲ್ಲಿ ಹಂಚಿಕೊಂಡಿದ್ದಾರೆ. ಇವರು ಈ ಹಿಂದೆ ಹಲವು ಬಾರಿ ವಿದೇಶ ಪ್ರವಾಸ ಮಾಡಿದವರು. ಹಾಗೆ ಈಗಾಗಲೇ ಇವರ ಬಳಿ ಸಕ್ರಿಯವಾದ F2 ವೀಸಾ ಇತ್ತು. ಅಂದ್ರೆ ಅವರ ಹೆಂಡತಿ ಅಮೆರಿಕದಲ್ಲಿ ವಿದ್ಯಾರ್ಥಿ ಆಗಿರೋದ್ರಿಂದ ಆಕೆಯ F1 ವೀಸಾ ಆಧಾರದ ಮೇಲೆ ಗಂಡನಿಗೆ F2 ವೀಸಾ ಸಿಕ್ಕಿದೆ. ಅದರ ಆಧಾರದಲ್ಲಿ ಈ ವ್ಯಕ್ತಿಯು ಯಾವಾಗ ಬೇಕಾದ್ರೂ ಯುಎಸ್ಗೆ ಪ್ರಯಾಣ ಮಾಡಬಹುದು, ಹಾಗೆ ಅಲ್ಲಿ ಹೆಂಡತಿಯ ಜೊತೆ ಉಳಿಯಬಹುದು. ಆದರೆ ಈ ಬಾರಿ ಅವರು B1 B2 ಅಂದರೆ ಟೂರಿಸ್ಟ್ ವೀಸಾಕ್ಕಾಗಿ ಅರ್ಜಿ ಸಲ್ಲಿಸಿದರು. ಸಂದರ್ಶನ ಶುರುವಾದ ಸನ್ನಿವೇಶವೇ ಸ್ವಾರಸ್ಯಕರವಾಗಿತ್ತು. ವೀಸಾ ಆಫೀಸರ್ಸ್ ಅರ್ಜಿದಾರರ ದಾಖಲೆಗಳಲ್ಲಿ ಅವರ ಹುಟ್ಟೂರನ್ನು ನೋಡಿದರು. ಆಫೀಸರ್ಸ್ ತಕ್ಷಣವೇ ನನಗೆ ತೆಲುಗು ಬರೋದಿಲ್ಲ, ನಾನು ಹಿಂದಿ ಮಾತನಾಡಬಲ್ಲೆ ಅಂದರು. ಸಾಮಾನ್ಯವಾಗಿ ಇಂತಹ ಸಮಯದಲ್ಲಿ ಯಾರಾದರೂ ಗಾಬರಿಯಾಗಬಹುದು. ಆದರೆ ಈ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ ತುಂಬಾ ಆತ್ಮವಿಶ್ವಾಸದಿಂದ ಪರವಾಗಿಲ್ಲ ಆಫೀಸರ್ಸ್, ನಾನು ಚೆನ್ನಾಗಿ ಇಂಗ್ಲಿಷ್ ಮಾತನಾಡಬಲ್ಲೆ, ಐ ಸ್ಪೀಕ್ ಗುಡ್ ಇಂಗ್ಲಿಷ್ ಅಂತ ಉತ್ತರ ಕೊಟ್ಟರು. ಅಂದ್ರೆ ಇಲ್ಲಿ ಭಾಷೆಗಿಂತ ಹೆಚ್ಚಾಗಿ ನಿಮ್ಮ ಕಾನ್ಫಿಡೆನ್ಸ್ ಮುಖ್ಯವಾಗುತ್ತೆ. ಆಫೀಸರ್ಸ್ ಹಿಂದಿ ಅಥವಾ ಪ್ರಾದೇಶಿಕ ಭಾಷೆಯ ಪ್ರಸ್ತಾಪ ಮಾಡಿದಾಗಲೂ ಇವರು ಇಂಗ್ಲಿಷ್ ನಲ್ಲೇ ಮಾತು ಮುಂದುವರಿಸೋಕೆ ಸಿದ್ಧರಿದ್ದರು. ಹಾಗೆ ಇಂಗ್ಲಿಷ್ ನಲ್ಲೇ ಸಂದರ್ಶನ ಮುಂದೆ ಸಾಗಿತ್ತು. ಆಫೀಸರ್ ಇವರ ಪ್ರವಾಸದ ಉದ್ದೇಶದ ಬಗ್ಗೆ ಕೇಳಿ. ನನ್ನ ಹೆಂಡತಿ ಅಮೆರಿಕದಲ್ಲಿ F1 ವೀಸಾದಲ್ಲಿ ಓದ್ತಾ ಇದ್ದಾರೆ, ಅವರನ್ನ ಭೇಟಿ ಮಾಡೋಕೆ ಹೋಗ್ತಿದ್ದೇನೆ ಅಂತ ಉತ್ತರಿಸಿದ್ರು. ಇದಕ್ಕೆ ಆಫೀಸರ್ಸ್, ಹಾಗಿದ್ದರೆ ನೀವು ಡಿಪೆಂಡೆಂಟ್ ವೀಸಾ F2ಗೆ ಅರ್ಜಿ ಸಲ್ಲಿಸಬೇಕಿತ್ತಲ್ಲವೇ ಅಂತ ಪ್ರಶ್ನೆ ಮಾಡಿದ್ರು. ಅದಕ್ಕೆ ಅರ್ಜಿದಾರರು ಬಹಳ ಸ್ಪಷ್ಟವಾಗಿ, ನನ್ನ ಬಳಿ ಈಗಾಗಲೇ F2 ವೀಸಾ ಇದೆ, ಆದರೆ ನಾನು ಡಿಪೆಂಡೆಂಟ್ ಆಗಿ ಅಲ್ಲಿ ಉಳಿಯೋಕೆ ಬಯಸೋದಿಲ್ಲ, ಕೇವಲ ಪ್ರವಾಸಕ್ಕಾಗಿ ಹೋಗ್ತಿದ್ದೇನೆ ಅಂತ ಸ್ಪಷ್ಟಪಡಿಸಿದರು. ಆನಂತರ ಅವರ ವೃತ್ತಿ ಜೀವನದ ಬಗ್ಗೆ ಮಾತು ಬಂತು. ಸುಮಾರು 10 ವರ್ಷಗಳ ಅನುಭವವಿರುವ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ ಎಂದು ತಿಳಿಸಿದಾಗ ಆಫೀಸರ್ಸ್ ಹಿಂದಿನ ಯುಎಸ್ ಭೇಟಿಯ ಬಗ್ಗೆ ಕೇಳಿದರು. ಅದಕ್ಕೆ ಇವರು 2024 ಮತ್ತು 2025 ನಡುವೆ ನಾನು 10 ತಿಂಗಳು ಅಮೆರಿಕದಲ್ಲಿದ್ದೆ, ಆಗ ನಾನು ಸಬಾಟಿಕಲ್ ಮೇಲೆ ಹೋಗಿದ್ದೆ ಅಂದ್ರು. ಈ ಸಬಾಟಿಕಲ್ ಎಂಬ ಪದವನ್ನು ಕೇಳಿ ಆಫೀಸರ್ಗೆ ಸ್ವಲ್ಪ ಅಚ್ಚರಿ ಉಂಟಾಯಿತು. ಸಬಾಟಿಕಲ್ ಇದೊಂದು ಬಿಗ್ ವರ್ಡ್, ಇದರ ಅರ್ಥವೇನು ಅಂತ ಕೇಳಿದ್ರು. ಆಗ ನಮ್ಮ ಕನ್ಸಲ್ಟೆಂಟ್ ನಗುತ್ತಾ, ಅಂದರೆ ನಾನು ಕೆಲಸದಿಂದ 10 ತಿಂಗಳುಗಳ ಕಾಲ ದೀರ್ಘ ರಜೆ ಪಡೆದಿದ್ದೆ ಎಂದು ಸರಳವಾಗಿ ವಿವರಿಸಿದ್ರು. ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ, ಕಷ್ಟದ ಪದಗಳನ್ನ ಬಳಸಿದಾಗ ಭಿನ್ನ ಅರ್ಥಗಳನ್ನ ಕೊಡುವ ಶಬ್ದ ಬಳಸಿದ್ರೆ ಅದನ್ನ ವಿವರಿಸುವ ತಾಳ್ಮೆಯೂ ನಮಗಿರಬೇಕು. ವಾಪಸ್ ಬರ್ತಿರೋ ಇಲ್ವೋ ಅನ್ನೋ ಅನುಮಾನ ವೀಸಾ ಆಫೀಸರ್ಸ್ ಮುಖದಲ್ಲಿ ಬಂತು ಮಂದಹಾಸ. ಅಮೆರಿಕ ವೀಸಾ ಸಂದರ್ಶನದಲ್ಲಿ ಆಫೀಸರ್ಸ್ ಗಳಿಗೆ ಇರುವ ದೊಡ್ಡ ಅನುಮಾನ ಅಂದ್ರೆ, ಪ್ರವಾಸ ಅಥವಾ ಬಿಸಿನೆಸ್ ಟ್ರಿಪ್ ಅಂತ ಅಲ್ಲಿಗೆ ಹೋಗಿ ಕೆಲಸ ಮಾಡ್ತೀರಾ ಅನ್ನೋದು. ಈ ಅರ್ಜಿದಾರರಿಗೂ ಅದೇ ಪ್ರಶ್ನೆ ಎದುರಾಗಿದೆ. ಆಫೀಸರ್ಸ್ ಅನುಮಾನದ ಮುಖಭಾವದಿಂದ, ನೀವು ಅಮೆರಿಕದಲ್ಲಿದ್ದಾಗ ಅಲ್ಲಿ ಕೆಲಸ ಮಾಡಿದ್ದೀರಾ ಅಂತ ಮತ್ತೆ ಪ್ರಶ್ನೆ ಎತ್ತಿತ್ತು. ಅರ್ಜಿದಾರರು ತಕ್ಷಣವೇ, ಖಂಡಿತ ಇಲ್ಲ, ಅಲ್ಲಿ ಕೆಲಸ ಮಾಡಲು ನನಗೆ ಅನುಮತಿ ಇಲ್ಲ ಅನ್ನೋದು ನನಗೆ ಹೆಚ್ಚಾಗಿ ತಿಳಿದಿದೆ.
ಎಂದು ಕಡ್ಡಿ ತುಂಡು ಮಾಡಿದಂತೆ ಹೇಳಿದರು. ಅಂದ್ರೆ ಯುಎಸ್ ನ ನಿಯಮಗಳ ಬಗ್ಗೆ ಸರಿಯಾದ ಮಾಹಿತಿ ಇರೋದು ಮುಖ್ಯವಾಗುತ್ತೆ. ಇದಾದ ನಂತರ ಅವರ ಹೆಂಡತಿಯ ಭವಿಷ್ಯದ ಯೋಜನೆಯ ಬಗ್ಗೆ ಪ್ರಶ್ನೆ ಬಂತು. ಅವರು ಓದು ಮುಗಿಸಿ ಒಪಿಟಿ ಅವಧಿಯಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ಮುಗಿದ ನಂತರ ಭಾರತಕ್ಕೆ ವಾಪಸ್ ಬರ್ತಾರೆ ಅಂತ ಇವರು ಹೇಳಿದರು. ಆಫೀಸರ್ಗೆ ಆ ಉತ್ತರದಿಂದ ನಂಬಿಕೆ ಬರಲಿಲ್ಲ. ಅದರ ಬಗ್ಗೆ ನಿಮಗೆ ಖಾತ್ರಿ ಇದೆಯಾ ಅಂತ ಕೇಳಿದಾಗ, ಹೌದು ಆಫೀಸರ್ಸ್, ನಾವು ಈ ಬಗ್ಗೆ ಮೊದಲೇ ಚರ್ಚೆ ಮಾಡಿದ್ದೇನೆ ಅಂತ ಉತ್ತರಿಸಿದ್ರು. ಅಷ್ಟೇ ಅಲ್ಲದೆ, ನೀವು ಅಮೆರಿಕದಲ್ಲೇ ಯಾಕೆ ಕೆಲಸ ಹುಡುಕಬಾರದು ಎಂಬ ಪ್ರಶ್ನೆಗೆ ಎದುರಾಯಿತು. ಅದಕ್ಕೆ ತನ್ನ ಮ್ಯಾನೇಜ್ಮೆಂಟ್ ಕನ್ಸಲ್ಟಿಂಗ್ ಕೆಲಸ ಭಾರತದ ಮಾರುಕಟ್ಟೆಗೆ ಮಾತ್ರ ಹೆಚ್ಚು ಸೂಕ್ತವಾಗಿದೆ, ಹಾಗಾಗಿ ನನಗೆ ಭಾರತದಲ್ಲೇ ಕೆಲಸ ಮಾಡೋದು ಇಷ್ಟ ಅಂತ ಉತ್ತರಿಸುವ ಮೂಲಕ ತಮಗೆ ಭಾರತದೊಂದಿಗೆ ಇರುವ ಗಟ್ಟಿಯಾದ ಸಂಬಂಧವನ್ನ ಸಾಬೀತುಪಡಿಸಿದೆ. ಇಷ್ಟೆಲ್ಲ ವಿವರವಾದ ಚರ್ಚೆಯ ನಂತರ ಆ ವೀಸಾ ಆಫೀಸರ್ ಮುಖದಲ್ಲಿ ಒಂದು ಸಣ್ಣ ನಗು ಮೂಡಿತು. ಅವರು ಹೇಳಿದ ಮಾತು ಈ ಅರ್ಜಿದಾರರ ಆತಂಕವನ್ನೆಲ್ಲ ದೂರ ಮಾಡಿತು. ಆಫೀಸರ್ಸ್ ಹೇಳಿದ್ರು, ನೀವಿಬ್ರು ಒಂದು ರೀತಿಯಲ್ಲಿ ಡ್ರೀಮ್ ಕಪಲ್ ತರ ಕಾಣ್ತೀರಾ. ನಮಗೆ ನಿಮ್ಮಂತಹ ವ್ಯಕ್ತಿಗಳ ಅಗತ್ಯವಿದೆ, ಅದಕ್ಕಾಗಿಯೇ ನಾನು ನಿಮ್ಮ ವೀಸಾವನ್ನ ಅಪ್ರೂವ್ ಮಾಡುತ್ತಿದ್ದೇನೆ ಅಂತ ಸ್ವೀಟ್ ನ್ಯೂಸ್ ಕೊಟ್ಟರು. ಕಟ್ಟುನಿಟ್ಟಿನ ಪ್ರಶ್ನೆಗಳನ್ನ ಕೇಳುವ ಇಂತಹ ಆಫೀಸರ್ ಇಷ್ಟೊಂದು ಮೆಚ್ಚುಗೆಯ ಮಾತುಗಳನ್ನಾಡಿ ವೀಸಾ ಕೊಡೋದು ಸುಲಭದ ಮಾತಲ್ಲ. ಅರ್ಜಿದಾರರ ಪ್ರಾಮಾಣಿಕತೆ ಮತ್ತು ಪಾರದರ್ಶಕತೆ ಇಲ್ಲಿ ಕೆಲಸ ಮಾಡಿದೆ. ಈ ಅನುಭವ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದಾಗ ನೆಟ್ಟಿಗರು ಕೂಡ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ಒಬ್ಬರು ಕಾಮೆಂಟ್ ಮಾಡಿ ತಮ್ಮ ತಾಯಿಯ ಉದಾಹರಣೆ ನೀಡುತ್ತಾ, ನನ್ನ ತಾಯಿ ಗೃಹಿಣಿ, ಅವರಿಗೆ ಇಂಗ್ಲಿಷ್ ಅಷ್ಟಾಗಿ ಬರುವುದಿಲ್ಲ, ಆದರೂ ಅವರು ಯೋಗದ ಬಗ್ಗೆ ಕೇಳಿದ ಪ್ರಶ್ನೆಗಳಿಗೆ ಮುರಿದ ಇಂಗ್ಲಿಷ್ನಲ್ಲೇ ಆತ್ಮವಿಶ್ವಾಸದಿಂದ ಉತ್ತರಿಸಿದರು. ಅವರಿಗೆ ವೀಸಾ ಸಿಕ್ಕಿತು. ಮುಖ್ಯವಾಗಿ ಬೇಕಿರೋದು ನಾವು ಭಾರತಕ್ಕೆ ವಾಪಸ್ ಬರುತ್ತೇವೆ ಅನ್ನೋ ಭರವಸೆ ಎಂದು ತಿಳಿಸಿದ್ದಾರೆ. ಆದರೆ ಕೆಲವರು ಇದನ್ನ ಲಕ್ಕಿ ಡ್ರಾ ಅಂತ ಕರೆದಿದ್ದಾರೆ. ಕೆಲವೊಮ್ಮೆ ಎಷ್ಟೇ ತಯಾರಿ ಇದ್ದರೂ ಅದೃಷ್ಟ ಕೈ ಕೊಡಬಹುದು. ನೀವು ಲಕ್ಕಿ, ಯಾಕೆಂದ್ರೆ ಆಫೀಸರ್ ನಿಮಗೆ ಇಷ್ಟೊಂದು ಪ್ರಶ್ನೆಗಳನ್ನ ಕೇಳಿ ನಿಮ್ಮನ್ನ ಅರ್ಥ ಮಾಡಿಕೊಳ್ಳಲು ಅವಕಾಶ ಕೊಟ್ಟರು ಅಂತ ಕಮೆಂಟ್ ಹಾಕಿದ್ದಾರೆ. ಒಟ್ಟಿನಲ್ಲಿ ಯುಎಸ್ ವೀಸಾ ಸಂದರ್ಶನ ಅಂದ್ರೆ ಕೇವಲ ಪ್ರಶ್ನೆ ಉತ್ತರ ಅಲ್ಲ, ಅದೊಂದು ಮಾತುಕತೆ. ನಿಮ್ಮ ಉತ್ತರಗಳಲ್ಲಿ ಪ್ರಾಮಾಣಿಕತೆ ಇರಲಿ, ಭಾಷೆ ಏನೇ ಇರಲಿ, ನಿಮ್ಮ ಮಾತಿನಲ್ಲಿ ಸ್ಪಷ್ಟತೆ ಇರುವುದು ಮುಖ್ಯವಾಗುತ್ತೆ. ನೀವು ಇಂತಹ ವೀಸಾ ಸಂದರ್ಶನ ಎದುರಿಸಿದರೆ ನಿಮ್ಮ ಅನುಭವವನ್ನ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ. ಧನ್ಯವಾದ.